ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಏನಪ್ಪಾ ಅಂತ ಅಂದ್ರೆ 2025ರಲ್ಲಿ ಪುಷ್ಯ ಮಾಸದಲ್ಲಿ ಬರುವಂತ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಸರಿನಾ? ಸೊ ಇದು ಬಂದು ಏಕಾದಶಿ ಅಂದ್ರೆ ಜನವರಿ 9ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಪ್ರಾರಂಭವಾಗಿ ಹಾಗೇನೆ ಜನವರಿ 10ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಇದು ಮುಕ್ತಾಯಗೊಳ್ಳುತ್ತೆ. ಓಕೆನಾ? ಸೊ ಇದರಲ್ಲಿ ಏನಂತ ಅಂದ್ರೆ ವಿಷ್ಣುನ ನಾವು ಪೂಜೆ ಮಾಡಿದ್ರೆ ಗೈಸ್, ಈ ಟೈಮಲ್ಲಿ ಅಂದ್ರೆ ಅವತ್ತೊಂದು ದಿನ ಆಯ್ತಾ, 10ನೇ ತಾರೀಕು ನಾವು ವಿಷ್ಣುನ ನಾವು ಪೂಜೆ ಮಾಡಿದ್ರೆ ಕೋಟಿ ಜನ್ಮದ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ವಿಷ್ಣು ಸ್ವರೂಪವಾದ ನಮ್ಮ ವೆಂಕಟೇಶ್ವರ ಸ್ವಾಮಿನ ಈ ದಿನ ನಾವು ಅಂದ್ರೆ ಜನವರಿ 10ನೇ ತಾರೀಕು ಪೂಜಿಸ್ಬೇಕು. ಯಾವ್ಯಾವ ರೀತಿ ಪೂಜಿಸ್ಬೇಕು ದೇವ್ರನ್ನ, ಮನೆಯಲ್ಲಿ ಯಾವ್ಯಾವ ರೀತಿ ನೀವು ಕಟ್ಟುನಿಟ್ಟಾಗಿ ಇರಬೇಕು ಅಂಡ್ ಯಾವ್ಯಾವ ನಿಯಮಗಳನ್ನ ನೀವು ಪಾಲಿಸಿದ್ರೆ ದೇವರು ನಿಮ್ಗೆ ಒಳ್ಳೇದ್ ಮಾಡಿ ನಿಮ್ಮ ಮನೆಯಲ್ಲಿ ಇರುವಂತ ಕಷ್ಟಗಳೆಲ್ಲ ಕಳೆದು ಅಂದ್ರೆ ಅಭಿವೃದ್ಧಿ ಆಗೋ ರೀತಿ ದೇವರು ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ಇವತ್ತು ಅಂತ ಅಂದ್ರೆ ಜನವರಿ 10ನೇ ತಾರೀಕು ನೀವು ಯಾವ್ಯಾವ ಅಂದ್ರೆ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇದು ಬಂದು ಗಾಯ್ಸ್, ಈ ಏಕಾದಶಿ, ಈ ವೈಕುಂಠ ಏಕಾದಶಿ, ಮುಕ್ಕೋಟಿ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಈ ಮುಕ್ಕೋಟಿ ವೈಕುಂಠ ಏಕಾದಶಿನ ಪೂಜೆ ಮಾಡಿದ್ರೆ ಗಾಯ್ಸ್, ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಏಳಿಗೆ ಆಗೋದಂತೂ ನಿಜವಾಗ್ಲೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಸೊ ಹಾಗಾಗಿ ಯಾವ್ಯಾವ ರೀತಿ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾನೇ ಅಂದ್ರೆ ಮಾಮೂಲಿ ಏಕಾದಶಿಗಿಂತ ಗಾಯ್ಸ್ ಈ ವೈಕುಂಠ ಏಕಾದಶಿಗೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತಾರೆ. ಆಯ್ತಾ? ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾವ್ಯಾವ ರೀತಿ ನೀವು ಪೂಜೆ ಮಾಡಬೇಕು ಅಂಡ್ ನೀವೇನೇನು ಮಾಡಬೇಕು ಈ ದಿನ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ಹಣದ ಅಭಿವೃದ್ಧಿ ಕೂಡ ಆಗತ್ತೆ. ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚುತ್ತೆ. ಓಕೆನಾ? ಸೊ ಹಾಗಾಗಿ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆನಾ ಗೈಸ್? ನೀವು ಬಂದು ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿನ ನೀವು ಅಂದ್ರೆ ನಮ್ಮ ವಿಷ್ಣು ಸ್ವರೂಪವಾದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ನಾವು ಅವತ್ತಿನ ದಿನ ಪೂಜಿಸ್ಬೇಕಾಗತ್ತೆ. ಆಯ್ತಾ? ನೀವು ಅಂದ್ರೆ ಈ ರೀತಿ ತಪ್ಪನ್ನ ನೀವು ಮಾಡಬಾರ್ದು. ಏನಪ್ಪಾ ಅಂತಂದ್ರೆ ನಮ್ಮ ಸ್ತ್ರೀಯರು ಅಂತಂದ್ರೆ ನಾವುಗಳು ಅವತ್ತಿನ ದಿನ ಅಂದ್ರೆ ಜನವರಿ 10ನೇ ತಾರೀಕು ಬೆಳಿಗ್ಗೆ ಬೇಗನೆ ಸೂರ್ಯ ಉಡಕ್ಕಿಂತ ಮುಂಚೆನೆ ಎದ್ದು ಮನೆನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಫುಲ್ಲು ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಒರೆಸ್ಕೊಳ್ಳಿ ಮನೆನ. ಓಕೆನಾ? ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಇದಕ್ಕೆ ಮನೆ ಡೋರಿಗೆ ಬಂದು ಹೊಸ್ಲಿಗೆ ಅರ್ಶಿನ ಮತ್ತೆ ಕುಂಕುಮನ ಹಾಕಿ ಕ್ಲೀನಾಗಿ ಅರ್ಶಿನ ಎಲ್ಲ ಹಾಕಿ ನೀವು ಹಾಗೇನೆ ಸ್ವಲ್ಪ ಕುಂಕುಮದ ಬಟ್ಟೆನೂ ಕೂಡ ನೀವು ಇಟ್ಬಿಟ್ಟು ಹೂವು ಕೂಡ ಮುಡಿಸ್ಬೇಕಾಗತ್ತೆ. ಓಕೆನಾ? ಕ್ಲೀನಾಗಿ ರಂಗೋಲಿನ ಹಾಕೊಳ್ಳಿ. ಒಂದು ಚೂರು ನಿಮ್ಮ ಮನೆಯಲ್ಲಿ ಕಸ ಅನ್ನೋದು ಇರಬಾರ್ದು. ಸರಿನಾ? ಅವತ್ತಿನ ದಿನ ತುಂಬಾನೇ ಶುಭ್ರತೆಯಿಂದ ನೀವು ಇದನ್ನ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೀವು ಎಲ್ಲ ಗೂಡ್ಸ್ಕೊಂಡೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ನೀವು ಶುಭ್ರವಾಗಿ ಇದು ಬರುತ್ತೆ ನೋಡಿ, ಅರಿಶಿನ ಸ್ವಲ್ಪ ನೀರಿಗೆ ಹಾಕೊಂಡು ಎಲ್ಲದಕ್ಕೂ ಮನೆ ಫುಲ್ ಎಲ್ಲದಕ್ಕೂ ಪ್ರೋಕ್ಷಣೆನ ಮಾಡಬೇಕಾಗತ್ತೆ. ಸರಿನಾ? ಸಾರಿ, ಪ್ರೋಕ್ಷಣೆನ ಮಾಡಿಬಿಟ್ಟು ನೀವು ದೇವ್ರ ಮನೆಗೆ ಹೋಗಿ ಕ್ಲೀನಾಗಿ ಲಕ್ಷ್ಮಿ ಫೋಟೋ, ವೆಂಕಟೇಶ್ವರ ಫೋಟೋ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಅಕಸ್ಮಾತ್ ಕ್ಲೀನಾಗಿ ಒರೆಸ್ಕೊಂಡು ಇದು ಗಂಧ ಬರುತ್ತಲ್ಲ, ಗಂಧ ಹಾಕಿ ತುಂಬಾನೇ ಒಳ್ಳೇದು ಗಾಯ್ಸ್. ಸರಿನಾ? ಗಂಧ ಎಲ್ಲ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಗಂಧ ಹಾಕಿದ್ರೆ ದೇವ್ರ ಫೋಟೋಗೆ ತುಂಬಾನೇ ಒಳ್ಳೇದು. ಗಂಧ ಹಾಕಿ ಅರಿಶಿನ ಮತ್ತೆ ಕುಂಕುಮನ ನೀವು ಹಾಕೊಳ್ಬೇಕಾಗತ್ತೆ. ಸರಿನಾ? ಹಾಕ್ಬಿಟ್ಟು ದೇವರಿಗೆ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ತುಳಸಿ ಹಾರ ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಗಾಯ್ಸ್. ಆಯ್ತಾ? ಈ ನಮ್ಮ ರಾಘವೇಂದ್ರ ಸ್ವಾಮಿಗೂ ಅಷ್ಟೇನೆ, ಹಾಗೇನೆ ವೆಂಕಟೇಶ್ವರ ಸ್ವಾಮಿಗೂ ಅಷ್ಟೇನೆ ತುಳಸಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ತುಳಸಿನ ತಗೊಂಡ್ ಬನ್ನಿ. ಹಿಂದಿನ ದಿನನೇ ತಂದು ಎಲ್ಲಾನು ನೀವು ಬೆಳಿಗ್ಗೆನೆ ಪೂಜೆ ಮಾಡ್ಬೇಕಲ್ವಾ, ಅಂದ್ರೆ ಸೂರ್ಯ ಉಡಕ್ಕಿಂತ ಮುಂಚೆನೆ ಪೂಜೆ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಹಿಂದಿನ ದಿನನೇ ನೀವು ತಗೊಂಡ್ ಬಂದು ತುಳಸಿ ಎಲ್ಲ ತಂದು ಇಟ್ಕೋಬೇಕಾಗತ್ತೆ. ಸರಿನಾ? ತುಳಸಿ ಹಾರನ ದೇವರಿಗೆ ಹಾಕಿ ಅದ್ರ ಜೊತೆಗೆ ದೇವರಿಗೆ ಬಂದು ಕೆಂಪು ಗುಲಾಬಿ ಅಂದರೆ ತುಂಬಾನೇ ಪ್ರಿಯವಾದದ್ದು. ಓಕೆನಾ? ಸೊ ಹಾಗಾಗಿ ಕೆಂಪು ಗುಲಾಬಿನೂ ಕೂಡ ದೇವರಿಗೆ ಅರ್ಪಿಸ್ಬಿಟ್ಟು ನೀವು ನೆಕ್ಸ್ಟ್ ನೀವು ದೀಪನ ಹಚ್ಚಬೇಕಾಗತ್ತೆ. ಖಂಡಿತವಾಗ್ಲೂ ಗೈಸ್, ನೀವು 2 ದೀಪನ ನೀವು ಹಚ್ಚಲೇಬೇಕಾಗತ್ತೆ. ಅದು ಬಂದು ತುಪ್ಪದ ದೀಪನೇ ಆಗಿರಬೇಕು. ಆಯಿತಾ? ನಮ್ಮ ಕೈಲಿ ತುಪ್ಪದ ದೀಪ ಹಚ್ಚುವಷ್ಟು ನಮಗೆ ಶಕ್ತಿ ಇಲ್ಲ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ ಗೈಸ್.
ಓಕೆನಾ. 10 ರೂಪಾಯಿ ಪ್ಯಾಕೆಟ್ ತುಪ್ಪನ ತಂದ್ಬಿಟ್ಟು ನೀವು ದೀಪಗಳಿಗೆ ಹಾಕ್ಬಿಟ್ಟು ಆರಾಮಾಗಿ ನೀವು ಪೂಜೆನ ಮಾಡ್ಕೊಳ್ಬೋದು ಆಯ್ತಾ. ಅವತ್ತಿನ ದಿನ ಶುಕ್ರವಾರ ಬೇರೆ ಬಿದ್ದಿದೆ ಅದು. ಸೊ ಹಾಗಾಗಿ ಶುಕ್ರವಾರ ಬಂದು ನಮ್ಮ ಲಕ್ಷ್ಮೀ ದೇವಿ ವಾರ ಅಲ್ವಾ. ಸೊ ಹಾಗಾಗಿ ಅವತ್ತಿನ ದಿನ ತುಪ್ಪ ದೀಪನ ಹಚ್ಚಿದಷ್ಟು ನಿಮ್ಮ ಮನೆಯಲ್ಲಿ ನೀವು ಏಳಿಗೆನ ನೀವು ಕಾಣ್ತೀರಾ. ಓಕೆನಾ. ಸೊ ಹಾಗಾಗಿ ತುಪ್ಪದ ದೀಪನೇ ನೀವು ಹಚ್ಬೇಕಾಗತ್ತೆ. ಹಚ್ಬಿಟ್ಟು ದೇವ್ರ ಹತ್ರ ಎಲ್ಲ ನೀವು ಕೇಳ್ಕೊಳ್ಳಿ, ನಿಮ್ಮ ಕಷ್ಟ ಏನಿದೆ ಎಲ್ಲಾನು ಕೇಳ್ಕೊಂಡು. ಇಷ್ಟು ವರ್ಷ ಅಂತಂದ್ರೆ 2024 ತುಂಬಾನೇ ನಾವು ಕಷ್ಟ ಅನುಭವಿಸಿದೀವಿ ತಂದೆ. ಈ ವರ್ಷನಾದ್ರೂ ನಮ್ಗೆ ತುಂಬಾನೇ ಒಳ್ಳೇದ್ ಮಾಡು, ಒಳಿತನ ಮಾಡು ಅಂತ ದೇವ್ರ ಹತ್ರ ನಿಮ್ಗೆ ಏನೇನ್ ಕಷ್ಟ ಇದೆ ಎಲ್ಲಾನು ಕೂಡ ಕೇಳ್ಕೊಂಡು ನೀವು ನಮಸ್ಕಾರ ಮಾಡ್ಕೊಂಡು ದೇವರಿಗೆ ಹೂವನ್ನೆಲ್ಲ ಅರ್ಪಿಸ್ಬಿಟ್ಟು ಹಾಗೇನೆ ನೀವು ದೇವರಿಗೆ ನೈವೇದ್ಯಕ್ಕೆ ಬೆಲ್ಲದ ಪಾನಕನೇ ಇಡಬೇಕು. ಸರಿನಾ. ಬೆಲ್ಲದ ಪಾನಕ ಇಟ್ಟರೆ ತುಂಬಾನೇ ಒಳ್ಳೇದಾಗತ್ತೆ ಗಾಯ್ಸ್. ಸೊ ಹಾಗಾಗಿ ಬೆಲ್ಲದ ಪಾನಕನೇ ನೀವು ಇಟ್ಬಿಟ್ಟು ನೈವೇದ್ಯಕ್ಕೆ ದೇವ್ರನ್ನ ಕೇಳ್ಕೊಂಡು ನಿಮ್ಮ ಮನೆ ಹತ್ರ ಇರುವಂತ ದೇವ್ರದು ಅಂದ್ರೆ ವೆಂಕಟೇಶ್ವರ ದೇವರು ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಒಂದ್ಸಲ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಸರಿನಾ. ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ನೀವು ಹೋಗ್ಲೇಬೇಕು ಗಾಯ್ಸ್. ತುಂಬಾನೇ ಒಳ್ಳೇದು ಅವತ್ತು ವೈಕುಂಠ ಏಕಾದಶಿ ಅಲ್ವಾ. ಸೊ ಹಾಗಾಗಿ ತುಂಬಾನೇ ಅದನ್ನ ಅಂದ್ರೆ ದೇವ್ರನ್ನ ಅಲಂಕರಿಸಿ ಪೂಜೆನ ಮಾಡಿರ್ತಾರೆ. ಸೊ ಹಾಗಾಗಿ ಹೋಗ್ಬಿಟ್ಟು ನೀವು ದೇವ್ರನ್ನ ದರ್ಶನ ಮಾಡ್ಕೊಂಡು ಮನೆಗೆ ಬನ್ನಿ. ಸರಿನಾ. ಈ ರೀತಿ ನೀವು ನಿಯಮಗಳನ್ನ ಪಾಲಿಸ್ಬೇಕು ಮನೆಯಲ್ಲಿ. ಇದ್ರ ಜೊತೆಗೆ ಗಾಯ್ಸ್ ನೀವು ಇನ್ನೂ ಏನೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅವತ್ತಿನ ದಿನ ನೀವು ಅನ್ನನ ತಿನ್ಬಾರ್ದು ಆಯ್ತಾ. ಏನಕ್ಕೆ ಅಂತಂದ್ರೆ ಏಕಾದಶಿ ದಿನ ಮುರ ಎಂಬ ರಾಕ್ಷಸನು ಅಕ್ಕಿನಲ್ಲಿ ಅವಿತು ಕುಳಿತಿರ್ತಾನಂತೆ. ಸೊ ಹಾಗಾಗಿ ನೀವು ಅನ್ನ ತಿಂದ್ರೆ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಅಂತಾನೆ ಹೇಳ್ತಾರೆ. ಸೊ ಹಾಗಾಗಿ ಅನ್ನ ಎಲ್ಲ ತಿನ್ನಕ್ ಹೋಗ್ಬೇಡಿ. ಅನ್ನ ಮತ್ತೆ ಅಕ್ಕಿ ಮತ್ತೆ ಗೋಧಿನ ಅವತ್ತಿನ ದಿನ ನೀವು ಯೂಸ್ ಮಾಡಕೂಡ್ದು. ಓಕೆನಾ. ಇನ್ನು ಉಪವಾಸ ಮಾಡೋರು ಗಾಯ್ಸ್ ನಿದ್ದೆನಂತೂ ನೀವು ಮಾಡಕ್ ಹೋಗ್ಬಾರ್ದು. ಅವತ್ತಿನ ದಿನ ನೀವು ನಿದ್ದೆ ಮಾಡಿದ್ರೆ ದಾರಿದ್ರ್ಯ ದೇವತೆ ನಿಮ್ಮ ಮನೆ ಒಳಗಡೆ ಬರ್ತಾಳೆ. ಸರಿನಾ. ಸೊ ಹಾಗಾಗಿ ಉಪವಾಸ ಮಾಡೋರು ನಿದ್ರೆನ ಮಾಡಕ್ ಹೋಗ್ಬೇಡಿ. ಹಾಗೇನೆ ಮಂಚದ ಮೇಲೂ ಕೂಡ ನೀವು ಕುತ್ಕೊಳಕ್ ಹೋಗ್ಬಾರ್ದು. ನೆಲದ ಮೇಲೆ ಕುತ್ಕೊಳ್ಬೇಕು. ಹಾಗೇನೆ ನಿದ್ದೆ ಕೂಡ ಮಾಡಬಾರ್ದು. ಓಕೆನಾ. ಸೊ ಇಷ್ಟನ್ನ ನೀವು ಮಾಡಬೇಕು. ಅದಾದ್ಮೇಲೆ ಗಾಯ್ಸ್ ನೀವು ಸಂಜೆ ಬಂದು ಹೊಸ್ಲತ್ರ 2 ದೀಪಗಳನ್ನ ನೀವು ಬೆಳಗಿಸ್ಬೇಕಾಗತ್ತೆ. ಸರಿನಾ. ಹೊಸ್ಲತ್ರ ನೀವು ದೀಪಗಳನ್ನ ಬೆಳಗಿಸಿದಷ್ಟು ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ನಿಮ್ಮ ಮನೆಗೆ. ಲಕ್ಷ್ಮೀ ದೇವಿ ಸಂಜೆ ಟೈಮ್ ಎಂಟ್ರಿ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಹತ್ರ ಅಂದ್ರೆ ಹೊರಗಡೆ ದೀಪಗಳನ್ನ ಬೆಳಗಿಸ್ತೀರಾ ಅಲ್ವಾ, ಅವಾಗ ನಿಜವಾಗ್ಲೂ ಲಕ್ಷ್ಮೀ ದೇವಿ ಆಕರ್ಷಿತಳಾಗಿ ನಿಮ್ಮ ಮನೆಗೆ ಬರ್ತಾಳೆ. ಒಳಗಡೆ ತುಂಬಾ ಖುಷಿಯಾಗಿ ಬಂದು ನಿಮಗೂ ಕೂಡ ಧನ ಪ್ರಾಪ್ತಿ ಆಗೋ ರೀತಿ ಮಾಡ್ತಾಳೆ. ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಇದ್ರು ನೋವು ಕಷ್ಟಗಳು ಏನೇ ಇದ್ರು ಕೂಡ ಆ ತಾಯಿ ನಿಜವಾಗ್ಲೂ ಒಳಿತನ ಮಾಡೇ ಮಾಡ್ತಾಳೆ. ಓಕೆನಾ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ದರೆ 2 ದೀಪನ ಖಂಡಿತವಾಗ್ಲೂ ನೀವು ಸಂಜೆ ಮೇಲೆ 6 ಗಂಟೆಗೆ ನೀವು ದೀಪನ ಹಚ್ಬೇಕಾಗತ್ತೆ. ಸರಿನಾ. ಇದ್ರ ಜೊತೆಗೆ ಗಾಯ್ಸ್ ನೀವು ತುಳಸಿ ಗಿಡನ ನೀವು ಯಾವುದೇ ಕಾರಣಕ್ಕೂ ಅವತ್ತು ಕೀಳಕ್ ಹೋಗ್ಬಾರ್ದು. ಸರಿನಾ. ತುಳಸಿ ಗಿಡನ ನೀವು ಕಿತ್ತಷ್ಟು ನಿಜವಾಗ್ಲೂ ನಿಮ್ಗೆ ಅನಾರೋಗ್ಯ ಸಮಸ್ಯೆ ಅನ್ನೋದು ಕೂಡ ಕಾಡುತ್ತೆ. ಸೊ ಹಾಗಾಗಿ ತುಳಸಿ ಗಿಡನ ಕೀಳಕ್ ಹೋಗ್ಬಿಡಿ. ತುಳಸಿ ಗಿಡದ ಹತ್ರ ಒಂದು ತುಪ್ಪದ ದೀಪನ ಹಚ್ಬಿಟ್ಟು ಇಡಿ. ತುಳಸಿ ಮಾತೆ ನಿಜವಾಗ್ಲೂ ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾಳೆ. ಸೊ ಹಾಗಾಗಿ ತುಳಸಿ ಹತ್ರ ಒಂದು ತುಪ್ಪದ ದೀಪನ ಹಚ್ಬಿಟ್ಟು ನೀವು ಇಡ್ಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೀವು ಅವತ್ತಿನ ದಿನ ಗೋವು ಆಯ್ತಾ, ಮುಕ್ಕೋಟಿ ದೇವರುಗಳೆಲ್ಲ ಗೋವಿನಲ್ಲಿ ಇರ್ತಾರಂತೆ. ಸೊ ಹಾಗಾಗಿ ಗೋವಿಗೆ ನೀವು ಯಾವುದಾದ್ರೂ ಒಂದು ಪದಾರ್ಥನ ಅಂದ್ರೆ ಯಾವುದಾದ್ರೂ ಒಂದು ಆಹಾರನ ನೀವು ಕೊಡೋದ್ರಿಂದ ನಿಮ್ಮ ಮನೆ ಅನ್ನೋದು ಏಳಿಗೆ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ನಿಜವಾಗ್ಲೂ ನಿಮ್ಮ ಮನೆ ಒಂದು ಯಶಸ್ಸನ್ನ ಕಾಣುತ್ತೆ ಅಂತಾನೆ ಹೇಳ್ಬೋದು ಗಾಯ್ಸ್. ಸೊ ಹಾಗಾಗಿ ಗೋವಿಗೆ ಯಾವುದಾದ್ರೂ ಒಂದು ಆಹಾರನ ನೀಡ್ಬಿಟ್ಟು ಅಂದರೆ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿಕೊಂಡು ಗೋವಿಗೆ ಅಂದರೆ ಪಾದಪೂಜೆ ಏನಾದರೂ ನಿಮ್ಮ ಮನೆ ಹತ್ರ ಕರ್ಕೊಂಡು ಬಂದರೆ ಅಕಸ್ಮಾತ್ ಪಾದಪೂಜೆ ಮಾಡಿ, ದೇವರಿಗೆ ಪಾದಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಮುಡಿಸ್ಬಿಟ್ಟು ದೇವರಿಗೆ ಅಂದರೆ ಗೋವಿಗೆ ಆಮೇಲೆ ನೀವು ಯಾವುದಾದ್ರೂ ಒಂದು ಆಹಾರನ ನೀಡಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಗಾಯ್ಸ್ ಆಯ್ತಾ. ಯಾಕಂದ್ರೆ ಮಾಮೂಲಿ ಏಕಾದಶಿಗಿಂತ ಈ ವೈಕುಂಠ ಏಕಾದಶಿನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಲ್ವಾ. ಯಾಕಂತಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ, ಅಷ್ಟು ಪವಿತ್ರವಾದದ್ದು ಗಾಯ್ಸ್ ಅದು. ಸೊ ಹಾಗಾಗಿ ಈ ರೀತಿ ನೀವು ಗೋವಿಗೆ ಯಾವ್ದಾದ್ರೂ ಒಂದು ಆಹಾರನ ನೀಡ್ಬೇಕಾಗುತ್ತೆ. ಸರಿನಾ. ಹಾಗೇನೆ ಗಾಯ್ಸ್ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ, ತುಳಸಿ ಆಹಾರನ ಮಾತ್ರ ದೇವ್ರಿಗೆ ಮಿಸ್ ಮಾಡಕ್ ಹೋಗ್ಬಿಡಿ ಅವತ್ತಿನ ದಿನ. ಹಾಗೇನೆ ಸಂಜೆ 2 ದೀಪನ ನೀವು ಬೆಳಗಿಸೋದನ್ನ ಮಾತ್ರ ಅಂದ್ರೆ ಹೊಸ್ಲತ್ರ 2 ದೀಪನ ಬೆಳಗಿಸೋದನ್ನ ಮಾತ್ರ ಮರೆಯಕ್ಕಂತೂ ಹೋಗ್ಬೇಡಿ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗೇ ಆಗುತ್ತೆ. ಬೇಕಾದ್ರೆ ನೀವು ಇದನ್ನ ಮಾಡಿ ಆಯ್ತಾ. ಸಂಪತ್ತಿನ ಅದಿ ದೇವತೆ ಅಂತ ನಮ್ಮ ಲಕ್ಷ್ಮೀ ತಾಯಿನ ಕರೀತಾರೆ ಅಲ್ವಾ. ಹಾಗೇನೆ ವೆಂಕಟೇಶ್ವರ ದೇವರು ಕೂಡ ನಮಗೆ ಸಂಪತ್ತನ್ನ ಕೊಡುವಂಥವ್ರು. ಸೊ ಹಾಗಾಗಿ ನಾವು ಇವ್ರನ್ನ ಮಾಡೋದ್ರಿಂದ, ವೈಕುಂಠ ಏಕಾದಶಿ ಮಾಡೋದ್ರಿಂದ ಕೋಟಿ ಜನ್ಮದ
ಪುಣ್ಯ ಫಲನೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ನಮಗೆ ಕ್ಲಿಯರ್ ಆಗುತ್ತೆ. ಒಂದು ಹಣದ ಸಮಸ್ಯೆ ಇದ್ರೂ, ಸಾಲ ಬಾಧೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಗಾಯ್ಸ್, ಇದನ್ನು ಖಂಡಿತವಾಗ್ಲೂ ಮಾಡಿ. ನಾನು ಕೂಡ ಇದನ್ನು ಮಾಡ್ತಾ ಬಂದಿದ್ದೀನಿ. ಸೊ ನನಗೂ ಕೂಡ ಸುಧಾರಣೆ ಅನ್ನೋದು ಆಗಿದೆ. ಸೊ ಹಾಗಾಗಿ ನೀವು ನನ್ನ ಫ್ಯಾಮಿಲಿ ಅಂದಮೇಲೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಮುಂಚೆನೇ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಓಕೆನಾ? ಅಂದರೆ ಇನ್ನೂ ಟೈಮ್ ಇದೆ ಅಲ್ವಾ? ಸೊ ನೀವು ಸ್ವಲ್ಪ ಮೈಂಡ್ ಪ್ರಿಪೇರ್ ಆಗಬೇಕು. ಇನ್ನೊಂದು ಹೇಳ್ತೀನಿ ಗಾಯ್ಸ್, ಇದನ್ನೆಲ್ಲ ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಸುಮ್ಮನೆ ಇವರೇನೋ ಹೇಳ್ತಿದಾರಪ್ಪ, ಸುಮ್ಮನೆ ನೋಡೋಣ ಏನಾಗುತ್ತಾ, ನೋಡೋಣ ಆಗ್ಬಿಡುತ್ತಾ ನೋಡೋಣ ಅಂತ ನೀವು ಸುಮ್ಮನೆ ಯಾವುದೇದೋ ರೀತಿ ಮಾಡೋಕ್ಕಂತೂ ಹೋಗ್ಬಾರ್ದು. ಸರಿನಾ? ಒಂದು ನಂಬಿಕೆಯಿಂದ, ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ದೇವ್ರನ್ನ ಪ್ರಾರ್ಥಿಸ್ಕೊಂಡು, ಹಾಗೆಯೇ ದೇವರಿಗೆ ಬೇಕಾಗಿರುವಂಥ ತುಳಸಿ ಹಾರ ಆಗಿರಬಹುದು, ಹಾಗೆಯೇ ಕೆಂಪು ಪುಷ್ಪ ಅಂದರೆ ಕೆಂಪು ಹೂವು ಆಗಿರ್ಬೋದು, ಹಾಗೆಯೇ ತುಪ್ಪದ ದೀಪ ಆಗಿರಬಹುದು, ಮಾಮೂಲಿ ದೀಪಗಳನ್ನ ಹಚ್ಚೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಓಕೆನಾ? ಸೊ ಯಾರು ಕೂಡ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಏನು ಗೊತ್ತಾ, ಅಷ್ಟೊತ್ತಿಗೆ ಎದ್ದೇಳ್ತೀರಾ ಅಲ್ವಾ? ಅಂದರೆ ಸೂರ್ಯ ಉಡೋಕ್ಕಿಂತ ಮುಂಚೆನೇ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಏನೋ ಒಂಥರ ಅಂದರೆ ಅಯ್ಯೋ ಎದ್ದೇಳಬೇಕಲ್ಲ ಅಂತ ಸಂಕಟ ಪಟ್ಕೊಂಡು ಎದ್ದೇಳೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಶ್ರದ್ಧಾ ಭಕ್ತಿಯಿಂದ, ಒಂದು ನಂಬಿಕೆನ ಇಟ್ಟು ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆನ ಕಾಣ್ತೀರಾ. ಹಾಗೆ ಯಾರು ಕೂಡ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಚಿಕ್ಕ ಉಪಾಯಗಳಾಗಿರಬಹುದು ಗಾಯ್ಸ್, ಹಾಗೆಯೇ ಚಿಕ್ಕ ಪೂಜೆಗಳನ್ನ ನಾವು ಮನೆಯಲ್ಲಿ ಬಂದರೆ ನಮ್ಮ ಮನೆ ಅನ್ನೋದು ಏಳಿಗೆನ ಕಾಣುತ್ತೆ. ಓಕೆನಾ? ಸೊ ಇದೇ ರೀತಿ ನಾನು ತುಂಬ ಕಷ್ಟದಲ್ಲಿ ಇರ್ತೀರಾ ಅಲ್ವಾ? ಈ ಸಂಕಷ್ಟದಲ್ಲಿ ಇರ್ತೀರಾ, ಅಂದರೆ ಈ ಹಣದ ಪ್ರಾಬ್ಲಮ್ ಆಗಿರಬಹುದು, ಇಲ್ಲ ಮನೆ ಏಳಿಗೆ ಆಗದೇ ಒಂದು ಅನಾರೋಗ್ಯ ಪ್ರಾಬ್ಲಮ್ಮು ಇರ್ಬೋದು. ಇವರೆಲ್ಲರಿಗೂ ಕೂಡ ಒಂದು ಚಿಕ್ಕ ಉಪಾಯಗಳು, ಅಂದರೆ ಚಿಕ್ಕ ತಂತ್ರಗಳ ಬಗ್ಗೆ, ಅಂದರೆ ಸಿದ್ಧಿಶಾಸ್ತ್ರದಲ್ಲಿ ಹೇಳಿಕೊಟ್ಟಿರುವಂಥ ತಂತ್ರಗಳ ಬಗ್ಗೆ ನಾನು ಹಾಗೆಯೇ ಈ ಥರ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಗಾಯ್ಸ್, ಅಂದರೆ ಕಷ್ಟ ಕೊಟ್ಟ ಮೇಲೆ ಯಾವುದಾದ್ರೂ ಒಂದು ಪರಿಹಾರನೂ ಕೂಡ ಕೊಟ್ಟಿರ್ತಾನೆ ಅಲ್ವಾ? ಆ ಪರಿಹಾರಗಳನ್ನ ನೀವು ಯಾವ್ಯಾವ ರೀತಿ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ನಾವು ಸ್ತ್ರೀಯರು, ನಮ್ಮ ಮನೆ ಏಳಿಗೆ ಆಗಲಿಕ್ಕೆ ನಾವು ಸ್ತ್ರೀಯರೇ ಕಾರಣ ಆಗಿರ್ತೀವಿ ಅಲ್ವಾ? ಸೊ ನಮ್ಮಲ್ಲೇ ಇರುತ್ತೆ ಅದು. ಸೊ ಹಾಗಾಗಿ ಇದ್ರದ್ದೆಲ್ಲರೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ತುಂಬ ವೀಡಿಯೋಸ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದರದ್ದು ಲಿಂಕ್ ಎಲ್ಲನೂ ನಾನು ಶೇರ್ ಮಾಡ್ತೀನಿ ನಿಮಗೆ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ಕೂಡ ಈ ಚಿಕ್ಕ ಪುಟ್ಟ ಪೂಜೆಗಳನ್ನ ಮಾಡಿಕೊಂಡು ನಿಮ್ಮ ಮನೆನ ಅಭಿವೃದ್ಧಿ ಏಳಿಗೆ ಆಗೋ ಥರ ಮಾಡ್ಕೊಳ್ಳಿ. ಓಕೆನಾ? ಓಕೆ ಗಾಯ್ಸ್, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಬದುಕಲ್ಲಿ, ನಿಮ್ಮ ಬಾಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ. ಬೈ, ಸಿ ಯು, ಟೇಕ್ ಕೇರ್.